ನಮಸ್ತೆ ವೀಕ್ಷಕರೇ, ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ಆಚಾರ್. ಎಂದಿನಂತೆ ಜ್ಯೋತಿಷ್ಯ ಶಾಸ್ತ್ರ ಹಾಗೆ ಪ್ಲಾನೆಟ್ ಅಸ್ಟ್ರಾಲಜಿಯ ಬಗ್ಗೆ ನಿಖರವಾದಂತಹ ಮಾಹಿತಿಯನ್ನು ನೀಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಪಂಡಿತ್ ದಿನೇಶ್ ಗುರೂಜಿಯವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಮುಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದಾಯಿತು. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ನಿಮ್ಮ ಶೈಕ್ಷಣಿಕ ಪ್ರಾಬ್ಲಮ್ಸ್ ಆಗಿರಬಹುದು, ವೈವಾಹಿಕ ಜೀವನದ ಒಂದು ಹಾಗೂ ಹೋಗುಗಳಾಗಿರಬಹುದು, ಹಾಗೆ ಉದ್ಯೋಗ ಆಗಿರಬಹುದು, ಎಲ್ಲವೂ ಕೂಡ ನಿಮಗೆ ಯಾವುದೇ ಸಮಸ್ಯೆಗಳಿರಬಹುದು, ಎಂತಹದ್ದೇ ಸಮಸ್ಯೆಗಳಿರ್ಬೋದು, ಆ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗವನ್ನು ಹುಡುಕ್ತಾ ಇದ್ದೀರಾ ಅನ್ನೋದಾದರೆ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ಒಂದು ಅತ್ಯುತ್ತಮವಾದಂತಹ ವೇದಿಕೆ ಆಗಿದೆ. ಕರೆ ಮಾಡಿ ಮಾತನಾಡಿ ಅಂತ ಹೇಳ್ತಾ ಮೊದಲ ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ವಿಮಲಮ್ಮ ನನ್ನ ಹೆಸರು. ಯಲಹಂಕದಿಂದ. ಯಾರ ಬಗ್ಗೆ ವಿಮಲಾ ಅವರೇ? ನನ್ನ ಬಗ್ಗೆನೇ ಮೇಡಮ್. ಓಕೆ, ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು? ನನಗೆ ಆಧ್ಯಾತ್ಮಿಕದಲ್ಲಿ ತುಂಬಾ ಆಸಕ್ತಿ ಇದೆಯಾ? ಆಸಕ್ತಿ ತುಂಬಾನೇ ಸಿಕ್ಕಾಪಟ್ಟೆ. ಅದ್ರ ಬಗ್ಗೆ ನಾನು ಡೇಟ್ ಆಫ್ ಬರ್ತ್ ಹೇಳಿ ಗುರುಜಿ ಅವ್ರನ್ನ ಸ್ವಲ್ಪ ಮಾತಾಡ್ಬೇಕು. ಹೌದಾ? ಗುರುಗಳಿದ್ದಾರೆ, ಮಾತನಾಡ್ಬಿಡಿ. ನಮಸ್ಕಾರ. ನಮಸ್ಕಾರ ಗುರುಜಿ. ಆದ್ಯ ವಯಸ್ಸೆಷ್ಟು ನಿಮಗೆ? ನಂಗೀಗ 54 ತುಂಬಿದೆ ಡಿಸೆಂಬರ್ಗೆ. ಹೌದಾ? ಯಾವಾಗಿಂದ ಆಧ್ಯಾತ್ಮಿಕಕ್ಕೆ ಆ ಒಲವು ಬಂದಿದೆ? 35 ವರ್ಷದಿಂದ ನಾವು ಧ್ಯಾನ, ಪ್ರಾಣಾಯಾಮ, ಮಕ್ಕಳಿದ್ರೆ ಹೆಣ್ಮಕ್ಳು ಅವರೆಲ್ಲ ದೊಡ್ಡವರಾಗವ್ರೆ. ಅವಾಗ ಟೈಮ್ ಸಿಗ್ದಾಗೆಲ್ಲ ನಾವು ಮಾಡ್ಕೊಂಡು ಬಂದಿದ್ದೀವಿ ಧ್ಯಾನ, ಪ್ರಾಣಾಯಾಮ ಪ್ರತಿಯೊಂದನ್ನ. ಈಗಂತೂ ನಂಗೆ ತುಂಬಾನೇ ಮನೆಯವರಿಗೆ ಬೇಡ ಸಂಸಾರ ಅಂತ. ನಮ್ಮ ಮನೆಯವ್ರು ತುಂಬಾ ಸರಿ ಇಲ್ಲ ಮನುಷ್ಯ, ಹೇಳ್ಕೋಬಾರ್ದು. ಬೇಡ ಸಂಸಾರ, ನಂಗೆ ಎಲ್ಲಾರು ಆಶ್ರಮ ಸೇರ್ಕೊಂಡ್ರಲ್ಲ ಅಂತ ಮಾನಸಿಕ ಉಂಟು. ನನ್ ಜಾತಕದಲ್ಲಿ ಹೇಳಿದ್ದೀನಿ ಸಾಕು, ಮಕ್ಕಳೆಲ್ಲ ಸೆಟ್ಲ್ ಆಗಿದೆ. ಈಗ ನಿಮಗೆ ಆಧ್ಯಾತ್ಮಿಕ ಬಂದಿರತಕ್ಕಂಥದ್ದು ಡೇಟ್ ಆಫ್ ಬರ್ತ್ ಇದೆಯಾ? ಇದೆ. 31 12 1970. ಸಮಯ ಬೆಳಗಿನ ಜಾವ 5:30 ಗುರುವಾರ. 5:30. ಹುಟ್ಟಿದೂರು? ಕೋಲಾರ. ಇದರ ಪ್ರಕಾರ ನಿಮ್ಮ ರಾಶಿ ಬಂದ್ಬಿಟ್ಟು ಮಕರ ರಾಶಿ, ಶ್ರವಣ ನಕ್ಷತ್ರ, ಸರಿನಾ? ಹೌದು ಹೌದು ಹೌದು. ದಶ ನೋಡೋಣ ಯಾವ್ದು ಬರ್ತಾ ಇದೆ ಅಂತ. 2014 ಆದಮೇಲೆ ಶನಿ ದಶ ಬರ್ತಾ ಇದೆ. ಶನಿ 2014 ಆದಮೇಲೆ ನಿಮಗೆ ಆಧ್ಯಾತ್ಮಿಕ ಚಿಂತನೆ ಜಾಸ್ತಿ ಕೊಟ್ಟಿರುತ್ತೆ. 2014 ಆದಮೇಲೆ ಹೌದು ಹೌದು. ಆ ಶನಿಯ ಕಾಂಬಿನೇಷನ್ ನೋಡೋಣ, ಆಧ್ಯಾತ್ಮಿಕ ಇದೆಯಾ? 5ನೇ ಮನೆ ಆಧ್ಯಾತ್ಮಿಕ ತೋರಿಸುತ್ತೆ ಖಂಡಿತ. 5 ಮತ್ತು 10 ಆಧ್ಯಾತ್ಮಿಕ. ಪರಿಪೂರ್ಣವಾಗಿ ಆಧ್ಯಾತ್ಮಿಕಕ್ಕೆ ಹೋಗೋಕ್ಕಾಗಲ್ಲ. ನೀವು ಆಧ್ಯಾತ್ಮಿಕದಲ್ಲಿದ್ದು ಈ ಒಂದು ಸಂಸಾರದಲ್ಲೂ ಇರ್ತೀರ. 11ನೇ ಮನೆ ಅರ್ಥ ಆಯ್ತಲ್ಲ? ಪರಿಪೂರ್ಣ ಆಧ್ಯಾತ್ಮಿಕ ಅಂದರೆ 5ನೇ ಮನೆ 10ನೇ ಮನೆ ಬರಬೇಕು. ಆಧ್ಯಾತ್ಮಿಕಕ್ಕೆ 5ನೇ ಮನೆ 10ನೇ ಮನೆ. ಯಾರ್ಯಾರು ಸನ್ಯಾಸಿಗಳು, ನಮಗೇನೂ ಬೇಡ, ಸರ್ವ ಪರಿತ್ಯಾಗಿಗಳು ನೋಡಬೇಕು. ಆ್ಯಕ್ಚುಲಿ ಮಠದವ್ರದ್ದು ನೋಡಬೇಕು ಜಾತಕ. ಮಠದವ್ರದ್ದು ಆ್ಯಕ್ಚುಲಿ ನೋಡಬೇಕು ಆ್ಯಕ್ಚುಲಿ. ಯಾಕಂದರೆ ಈಗ ಜ್ಯೋತಿಷ್ಯರನ್ನು ಮಠಾಧೀಶ್ವರನ್ನು ಒಂದೇ ಮಾಡಿಬಿಡ್ತಾರೆ. ನಾವು ಮಠಾಧೀಶರು ಅಲ್ಲ, ನಾವು ಸಂಸಾರಿಗಳು. ನಮಗೂ ದುಡ್ಡು ಬೇಕು, ಕಾಸು ಬೇಕು, ಕಾರ್ ಬೇಕು, ಫ್ಲೈಟಲ್ಲಿ ಹೋಗ್ಬೇಕು. ನಾವೆಲ್ಲ ಜ್ಯೋತಿಷ್ಯರೆಲ್ಲ ನಮ್ಗೆ ದುಡ್ಡು ಬೇಕಪ್ಪ. ಯಾಕಂದರೆ ನಾವು ಸೈನ್ಸ್ ಪ್ರಕಾರ ಏನಾಗುತ್ತೆ ಏನಾಗಲ್ಲ ಅಂತ ಹೇಳ್ತೀವಿ. ಈ ಸಾಮಾನ್ಯ ಜನಗಳು ಜ್ಯೋತಿಷ್ಯರನ್ನು ಕೂಡ ದೇವ್ರ ಥರ ಮಾಡ್ಕೊಂಡು ಅವನೇನು ಮಾಡಂಗೇ ಇಲ್ಲ ಅಂತ ಯಾರ್ಯಾರ್ದೋ ಟಿ ವಿಲಿ ಬರೋ ಗುರುಗಳನ್ನೆಲ್ಲ ಅವ್ರ ಜೊತೆ ಇವ್ರ ಜೊತೆ ಇದ್ದಾರೆ ಅಂತ ಮಾಡ್ಕೊಳ್ತಾರೆ. ಜ್ಯೋತಿಷ್ಯರನ್ನ ಸೈಡ್ಗೆ ಇಡಬೇಕು ಎಲ್ಲರೂ. ಮತ್ತು ಜ್ಯೋತಿಷ್ಯರು ಕಾವಿ ಬಟ್ಟೆ ಹಾಕೋಬಾರ್ದು. ಇದು ಮೂಲ ಪಾಯಿಂಟು. ಕಾವಿ ಬಟ್ಟೆ ಹಾಕೋಬಾರ್ದು. ಕಾವಿ ಬಟ್ಟೆ ಹಾಕಿದ ಮೇಲೆ ಬೇರೆ ಕೆಲಸಗಳು ಮಾಡಬಾರ್ದು. ಅರ್ಥ ಆಗಿರ್ಬೇಕು ಎಲ್ಲರೂ. ಕಾವಿ ಬಟ್ಟೆ ಹಾಕೊಂಡು ಆ ಕೆಲಸ ಮಾಡಿದ್ರೆ ಈಗ ನಡೀತಾ ಇರ್ತಕ್ಕಂಥ ಈ 1-2 ವರ್ಷ 3 ವರ್ಷದಲ್ಲಿ ನಡೀತಾ ಇರ್ತಕ್ಕಂಥ ಯಾರ್ಯಾರು ಕ್ಯಾಮ್ರಾ ಇಟ್ಕೊಂಡು ಹೋಗಿರ್ತಾರಲ್ಲ ಆ ಥರ ಎಲ್ಲ ಆಗುತ್ತೆ. ವೆರಿ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ. ಸಾಮಾನ್ಯರು ಮಾಡಿದ್ರೆ ಪಬ್ಲಿಕಲ್ಲಿ ಇರ್ತಕ್ಕಂಥವ್ರು ತಲೆ ಕೆಡ್ಸ್ಕೊಳ್ಳಲ್ಲ. ಅಧಿಕಾರದಲ್ಲಿರೋರು ಮಾಡಿದ್ರೆ ಅದೊಂಥರ ನ್ಯೂಸು. ಇಲ್ಲಿ ನಮಗೆ ಇಬ್ಬರು ಬಂದ್ಬಿಟ್ಟಿದ್ದಾರೆ. ಒಬ್ಬರು ಜ್ಯೋತಿಶ್ರೀ ಕಡೆ ಇದ್ದಾರೆ, ಒಬ್ಬರು ಇವರಿದ್ದಾರೆ. ಯಾರು? ನಮ್ಮ ಸನ್ಯಾಸಿಗಳು, ಮಠಾಧೀಶ್ವರು.
ಸೊ ಮಠಾಧೀಶರು ಅಂದರೆ ಸರ್ವ ಪರಿತ್ಯಾಗಿ 5-10 ಕಾಂಬಿನೇಷನ್ ಇರಬೇಕು ಅವರಲ್ಲಿ. 5-10 ಕಾಂಬಿನೇಷನ್ ಇದ್ದರೆ ಅವ್ರು ಯಾವುದು ನೋಡಿ ಅದಕ್ಕೆ ನಿಮ್ಮ ಧರ್ಮಕ್ಕಿಂತ ನಿಮ್ಮ ಆಧ್ಯಾತ್ಮಿಕಗಿನ ಅಸ್ಟ್ರಾಲಜಿ ಸ್ಟ್ರಾಂಗ್. ನಿಮ್ಮ ಆಧ್ಯಾತ್ಮಿಕ ಯಾವುದು ಸ್ಟ್ರಾಂಗ್ ಇಲ್ಲ. ಆಧ್ಯಾತ್ಮಿಕ ಸುಮ್ಮನೆ ನಾವು ಇಟ್ಕೊಂಡು ಆಧ್ಯಾತ್ಮಿಕ ಅನ್ಕೋಬೋದು, ಒಳಗಡೆ ಏನಿರುತ್ತೆ ಅಂತ ಗೊತ್ತಾಗದೆ ಜ್ಯೋತಿಷ್ಯದಲ್ಲಿ. ಅರ್ಥ ಆಯ್ತಾ? ಬುರುಡೆ ದಾಸರು ಕೂತಿರ್ತಾರೆ ಹಿಂಗೆ ಧ್ಯಾನ ಮಾಡಿಕೊಂಡು ಹಿಂಗೆ ನಿಂದು ಹಂಗಿದೆ ಹಿಂಗಿದೆ ಅಂತ. ಸ್ವಲ್ಪ ಮೈಂಡ್ನ ಸ್ಟ್ರಾಂಗ್ ಮಾಡಿಕೊಂಡ್ರೆ ಒಬ್ಬರ ಜೀವನದಲ್ಲಿ ನಿನ್ನೆ ಏನಾಯಿತು ಇವತ್ತೇನಾಯಿತು ಅಂತ ಹಿಂದೆ ಮುಂದೆ ಸ್ವಲ್ಪ ಆರಾಮಾಗಿ ಹೇಳ್ಬಿಡ್ಬೋದು. ಅವೆಲ್ಲ ನಾಟಕ. ಕೆಲವರೆಲ್ಲ ಇರ್ತಾರೆ ಅವಧೂತರು ಅಂತ ಹೆಸರಿಟ್ಕೊಂಡಿರ್ತಾರೆ, ಅದೆಲ್ಲ ಬರೀ ನಾಟಕನೇ. ಅಂಥದ್ದೇನು ಆಧ್ಯಾತ್ಮಿಕ ಮತ್ತು ಅಂಥವರೆಲ್ಲ ಏನು ಗೊತ್ತಾ, ಬಡವ್ರ ಹತ್ರ ಇರಲ್ಲ, ಬರೀ ಶ್ರೀಮಂತರ ಹತ್ರ ಹೋಗೋದು, ಸ್ವಲ್ಪ ಕಾಂಬಿನೇಷನ್ಸು ಅದು ಇದು ಏನೇನೋ ಮಾಡೋದು, ದುಡ್ಡು ಹೊಡ್ಕೊಳ್ಳೋದು, ಐಷಾರಾಮಿ ಮಾಡೋದು. ಅವಧೂತರಾಗಲಿ ಸನ್ಯಾಸಿಗಳಾಗಲಿ ಇದಾರಾಗಲಿ 5-10 ಕಾಂಬಿನೇಷನ್ ಬರೋರು ತುಂಬಾ ಡಿಫ್ರೆಂಟಾಗಿರ್ತಾರೆ. ಸಾಧುಗಳು. ಯಾಕಂದರೆ ನಾವು ಈ ಒಂದು ಕುಂಭಮೇಳದಲ್ಲಿ ನೋಡಿದ್ದೀವಲ್ಲ, ಇಂಗ್ಲೀಷೆಲ್ಲ ಮಾತಾಡ್ತಾರೆ, ನಾವೆಲ್ಲ ನೋಡಿದ್ದೀವಿ. ಕೆಲವೆಲ್ಲ ತುಂಬ ನಾಲೆಡ್ಜ್ ಸಖತ್ತಾಗಿರುತ್ತೆ. ಸುಮ್ಮನೆ ಆರಾಮಾಗಿ ಒಂದು ಸಣ್ಣ ಗುಡಿಸ್ಲಿರ್ತಾರೆ, ದುಡ್ಡು ಕೊಟ್ಟರೆ ಆ ಕಡೆ ಎತ್ಕೊಂಡೋಗು ಅಂತಾರೆ. ಏನಾದ್ರು ಸ್ವಲ್ಪ ಕುಡಿಯೋಕೆ ಕೊಟ್ಟರೆ ಕುಡಿತಾರೆ, ಅವ್ರಿಗೆ ಕುಡಿದು ಮತ್ತೆ ಬರಬೇಕು ಧ್ಯಾನಕ್ಕೆ, ಕುಡಿತಾರೆ. ಸ್ವಲ್ಪ ನಾನ್ ವೆಜ್ಜು ತಿಂತಾರೆ. ಆದರೆ ದುಡ್ಡಿಗೆ ಆಸೆ ಬೀಳಲ್ಲ. ಹೌದು, ಕಾವ್ಯ ಹಾಕೋತಾರೆ, ಫಸ್ಟ್ ಕ್ಲಾಸ್ ಇಂಗ್ಲೀಷ್ ಎಲ್ಲ ಮಾತಾಡ್ತಾರೆ. ಅಲ್ಲಿ ಕುಂಭಮೇಳದಲ್ಲಿ ನಾವು ನೋಡಿದ್ವಿ. ಪರಿತ್ಯಾಗವನ್ನು ಮಾಡಿರ್ತಾರೆ. ಇಲ್ಲಿ ಜಾತಿ ವಾರು ಮಠಾಧೀಶರು ಇದ್ದಾರೆ. ನಾವು ಜಾತಿ ಅಂತೀವಿ, ಅದು ಸುಮ್ಮನೆ ಒಂದಷ್ಟು 4 ಜ್ಞಾನ ಇರ್ತದೆ ಅಷ್ಟೇ. 4 ಜ್ಞಾನ, 10 ಜ್ಞಾನ ಇರಲ್ಲ. ಆ 4 ಜ್ಞಾನ ಏನು ಮಾಡ್ತಾರೆ, ಆ ಪಂಗಡದವ್ರನ್ನೆಲ್ಲ ಸೇರಿಸಿ ಅವ್ರನ್ನ ಕೂರಿಸ್ಬಿಡೋದು, ನೀವೇ ಹೆಡ್ ಅಂದ್ಬಿಟ್ಟು. ಹೆಡ್ ಅಂತ ಕೂರಿಸ್ತಾರೆ. ಓಕೆ, 5-10 ಕಾಂಬಿನೇಷನ್ ಸ್ವಲ್ಪ ಇರುತ್ತೆ. ಆ 5-10 ಕಾಂಬಿನೇಷನ್ ಜೊತೆಗೆ ಏನಾಗ್ಬಿಡುತ್ತೆ, ಈ 2ನೇ ಮನೆ, 7ನೇ ಮನೆ, 8ನೇ ಮನೆ, 11ನೇ ಮನೆ ಇರುತ್ತೆ. 2, 7, 8, 11 ಅಂದರೆ ಹಾಕಿರೋದು ಕಾವಿ, ಒಳಗಡೆ ಸಂಸಾರಿ. ಅರ್ಥ ಮಾಡ್ಕೊಳ್ಳಿ ಎಲ್ಲರೂ. ಹಾಕಿರೋದು ಕಾವಿ. ಕಾವಿ ಹಾಕಿದ ತಕ್ಷಣ ಇವನು ಏನಿಲ್ಲಪ್ಪ ಆ ಥರ ಯಾರನ್ನೂ ಕಣ್ಣೆತ್ತಿ ನೋಡಲ್ಲ. ಆದರೆ ಅಲ್ಲಿ ಏನಾದ್ರು 2, 7, 8 ಬಂದರೆ ಸುಮ್ಮನೆ. ಸೊ ಮೇಲೆಲ್ಲ ತಳಕು ಒಳಗೆಲ್ಲ ಪುಳಕು ಅಂತಾರಲ್ಲ, ಯಾವುದೋ ಹಾಡಲ್ಲಿ ಬರ್ತಾ ಇತ್ತು ಅಷ್ಟೇ. ಜ್ಯೋತಿಷ್ರನ್ನ ಇದ್ರಿಗೆ ತರಬೇಡಿ. ನಾನು ಪಬ್ಲಿಕ್ಕಲ್ಲಿ ಕೇಳ್ಕೊತೀನಿ, ಜ್ಯೋತಿಷ್ರು ಕಾಸು ಕೊಡಬೇಕು, ಕಾಸು ಕೊಡಿ, ನಾವು ಜೀವನ ಮಾಡ್ತೀವಿ, ಮನೆ ಕಟ್ತೀವಿ, ಕಾರ್ ತಗೋತೀವಿ, ಓಡಾಡ್ತೀವಿ ನಿಮ್ಮ ಥರನೇ. ಬಟ್ ಆದರೆ ಇದು ಕರ್ಮ ಏನು ಹೇಳ್ತು ಅಂತ ಹೇಳ್ತೀವಿ. ತುಂಬ ಜನ ಜ್ಯೋತಿಷ್ನ ಇನ್ಕ್ಲೂಡ್ ಮಾಡ್ತಾರೆ. ಜ್ಯೋತಿಷ್ರು ದಯವಿಟ್ಟು ನೀವು ಸೂಟು ಬೂಟು ಹಾಕೊಳ್ಳಿ ಇನ್ಮೇಲೆ ಬೆಸ್ಟು. ಅವಾಗ ಏನು ಅಂತಂದರೆ ಪರವಾಗಿಲ್ಲಪ್ಪ, ನಾರ್ಮಲ್ ಮನುಷ್ಯ, ಸೈನ್ಸ್ ಹೇಳ್ತಾನೆ ಅನ್ಬೋದು. ಅದು ಬಿಟ್ಬಿಟ್ಟು ಈ ಜ್ಯೋತಿಷ್ರು ಆ ಪಟ್ಟಿ ಈ ಪಟ್ಟಿ ಹಾಕ್ಕೊಂಡು ಮಾಡಿದಾಗ ಅಲ್ಲಿ ಫೋಕಸ್ ಆಗುತ್ತೆ. ಕ್ಯಾಮ್ರಾಮ್ಯಾನ್ ಫೋಕಸ್ ಕರೋ ಅಂತಾರೆ. ಸೊ ನಾನು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ವರ್ಲ್ಡ್ ಈಸ್ ವೆರಿ ಡೇಂಜರಸ್. ಯಾಕೆಂದರೆ ಪಬ್ಲಿಕ್ ಡಿಸೈಡ್ ಮಾಡಿದ್ದಾರೆ ಅದನ್ನು, ನಾವಲ್ಲ. ನೀವು ಹೇಳ್ಬೋದು ಅದು ನಮ್ಮ ವೈಯಕ್ತಿಕ ರೀ ಅಂತ ಹೇಳ್ಬೋದು. ವೈಯಕ್ತಿಕ ಆದಮೇಲೆ ಪಬ್ಲಿಕ್ ಏನು ಡಿಸೈಡ್ ಮಾಡಿದೆ ಅಂದರೆ ನಮ್ಮನ್ನು ನೋಡೋ ದೃಷ್ಟಿನೇ ಡಿಸೈಡ್ ಮಾಡಿರ್ತಾರೆ. ನಮ್ಮನ್ನು ನೋಡೋ ದೃಷ್ಟಿ ಡಿಸೈಡ್ ಮಾಡಿರ್ತಾರೆ. ಇಲ್ಲ ಅಂದರೆ ಎಲ್ಲ ಪಬ್ಲಿಕ್ಕು ಡಿಸೈಡ್ ಮಾಡಬೇಕು. ಯಾರಾದರೂ ಆಗಲಿ ಇದು ತಲೆ ನಿಮಗೆ ಆಧ್ಯಾತ್ಮಿಕ ಇರ್ಬೋದು, ತಲೆ ಆಧ್ಯಾತ್ಮಿಕ ಇರ್ಬೋದು, ದೇಹ ಆಧ್ಯಾತ್ಮಿಕ ಇಲ್ಲದೆ ಇರ್ಬೋದು. ಈ 2 ಪದನ ಅರ್ಥ ಮಾಡ್ಕೊಳ್ಳಿ ಎಲ್ಲರೂ. ತಲೆ ಆಧ್ಯಾತ್ಮಿಕ, ದೇಹ ಇದೆಯಲ್ಲ ಬಯಕೆಗಳು. ತಲೆ ಮಾತು ಆಧ್ಯಾತ್ಮಿಕ ಬಂದ್ಬಿಟ್ಟು ದೇಹ ಬಯಕೆಗಳಿಗೆ ಬಂದರೆ ನೀವು ಸನ್ಯಾಸಿ ಆಗಿದ್ರೂ ಕೂಡ ಅಲ್ಲಿ ಅದು ಇದು ಏನಾದ್ರು ಮಾಡ್ಕೋತಾ ಇರ್ತಾರೆ, ಸಿಗಾಕೋತಾ ಇರ್ತಾರೆ. ದೇಹ ಯಾವಾಗ ಆಧ್ಯಾತ್ಮಿಕ ಆಗುತ್ತೋ ಮನಸ್ಸು ಆಟೋಮೆಟಿಕ್ ಆಗಿಬಿಡುತ್ತೆ. ಅದಕ್ಕೆ ದೇಹ ನಿಗ್ರಹ ಅಂತ ಕರೆಯೋದು ಫಸ್ಟ್. ಅದು ಯಾರಿಗೆ ಬೇಕು, ನೀವು ಯಾವ ಲೈನ್ ಆರಿಸ್ಕೊಳ್ತೀರೋ ಅದಕ್ಕೆ ಬೇಕು. ನೀವು ಮಠಾಧೀಶ್ವರ ಆದರೆ ಅದು ಬೇಕು. ಅದು ಬಿಟ್ಬಿಟ್ಟು ಡ್ರೆಸ್ ಹಾಕ್ಕೊಂಡು ಮೈಂಡಲ್ಲಿ ನೀವು ಪ್ರವಚನ ಮಾಡಿಕೊಂಡು ಹಂಗಿರಬೇಕು ಹಿಂಗಿರಬೇಕು, ಜೀವನದಲ್ಲಿ ಮರ ಥರ ಇರಬೇಕು, ಗಿಡ ಥರ ಇರಬೇಕು, ನದಿ ಥರ ಇರಬೇಕು, ಇವೆಲ್ಲ ನಾನು ಮಾತಾಡ್ತೀನಿ ರೀ. ಮಠಾಧೀಶ್ವರು ಮಾತಾಡೋದು ಏನಂತ ಗ್ರೇಟ್ ಇಲ್ಲ. ಸುಮ್ಮನೆ ಅಲ್ಲಿ ಇಲ್ಲಿ ನೋಡಿ ಕೆಲವು ವಿಚಾರಗಳನ್ನು ಮಾತಾಡ್ತಕ್ಕಂಥದ್ದು. ನೋಡಿ, ನದಿ ಹರಿದಂಗೆ ಹರಿತಾ ಇರ್ಬೇಕು ನಮ್ಮ ಜೀವನ ಅಂತ. ಅದನ್ನು ನಾವು ಹೇಳ್ಬೋದು, ನೀವು ಹೇಳ್ಬೋದು. ಆದರೆ ಪಾಲನೆ ಮಾಡ್ತಕ್ಕಂಥವ್ನು ನಿಧಾನ ಅಲ್ಲಿ ಅಂತ ನೋಡ್ಬೇಕಾಗುತ್ತೆ. ಅವಾಗ ಅದು ಇಂಪಾರ್ಟೆಂಟ್ ಆಗುತ್ತೆ ಹೊರತು. ನೋಡಿ, ಈಗ ವಾತಾವರಣ ಗಾಳಿ ಎಲ್ಲ ಕಡೆ ಇದೆ, ಈ ಗಾಳಿ ನೀವು ಉಸಿರಾಡ್ತಾ ಇರ್ತೀರ, ಕಾಸು ಏನಾದ್ರು ಕೇಳುತ್ತಾ, ಆ ಥರ ನೀವು ಸೇವೆ ಇರಬೇಕು ಅಂತ ಹೇಳ್ತಾರೆ. ಇದೆಲ್ಲ ನಮಗೆ ನಾವು ಕೂತ್ಕೊಂಡ್ರೆ ಈ ಮಠಾಧೀಶರ ಅಪ್ಪನ ಥರ ಆಧ್ಯಾತ್ಮಿಕ ಮಾತಾಡ್ತೀವಿ. ಇಟ್ ಈಸ್ ಜಸ್ಟ್ ಎ ನಾಲೆಡ್ಜ್. ಪ್ರಕೃತಿಯ ಪಾಠ ಅಂತಾನೆ. ಪ್ರಕೃತಿಯ ಪಾಠ ಎಲ್ಲರೂ ಬೇಕಾದ್ರೆ ನೋಡಿ, ಪಕ್ಷಿಗಳ ಥರ ಇರಬೇಕು. 6 ಗಂಟೆ ಆದಮೇಲೆ ತಿನ್ನಬಾರ್ದು. ನಾವು 6 ಗಂಟೆ ಆದಮೇಲೆ ನಾವು ಪಾರ್ಟಿ ಮಾಡ್ತೀವಿ. ನೀವು ಪಕ್ಷಿಗಳ ಥರ ಇರಬೇಕು. 6 ಗಂಟೆ ಆದಮೇಲೆ ನಾವು ಪಾರ್ಟಿ ಮಾಡೋದು. ಯಾವಾಗಲೂ ಅಷ್ಟು 6 ಗಂಟೆ ಮಾಡಿ 1 ಗಂಟೆವರೆಗೂ ಹಾಕೊಂಡು ತಿಂತಾ ಇರೋದು ಅಂದರೆ ಇನ್ನೂ ಏನಾರು ರಸಮನ್ನ ಇಲ್ವಾ ಲಾಸ್ಟಲ್ಲಿ, ಮೊಸರನ್ನ ಇಲ್ವಾ ಲಾಸ್ಟಲ್ಲಿ? ಅಂದರೆ ತಿಂದಿದ್ದೆಲ್ಲ ಸ್ವಲ್ಪ ಡೈಜೆಸ್ಟ್ ಆಗಬೇಕಲ್ವ? ಆ ರೀತಿಯಾಗಿರ್ತಕ್ಕಂಥ ಒಂದು ವಿಚಾರದಲ್ಲಿ ಬರುತ್ತೆ. ಯಾಕೆ ಇವತ್ತು ಆಧ್ಯಾತ್ಮಿಕದ ಬಗ್ಗೆ ಇಷ್ಟೊಂದು ಕೇಳ್ತಾ ಇದ್ದೀನಿ ಅಂದರೆ,
ಈಗ ಅವರು ಒಂದು ತಪ್ಪು ಹೇಳಿದರು, ಓಕೆ ಹೇಳಿ. ಆಧ್ಯಾತ್ಮಿಕದ ಇದೀನಿ ಅಂತಂದಾಗ ಗಂಡನ ವಿಚಾರ ಯಾಕೆ, ಗಂಡ ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಅವೇ ಬೇಕಾಗಿಲ್ಲ. ಹಂಗಾರೆ ನೀವು ಇನ್ನೂ ಆಧ್ಯಾತ್ಮಿಕದಲ್ಲಿ ಹೋಗಿಲ್ಲ. ಯು ಆರ್ ನೆವರ್ ಇಂಟು ಆಧ್ಯಾತ್ಮಿಕ. ಆಧ್ಯಾತ್ಮಿಕದಲ್ಲಿ ಎಲ್ಲರೂ ಹೊಡಿತಾನ, ಅವ್ನ ಕರ್ಮ ಅವ್ನಿಗಿರ್ಲಿ, ಇದು ಆಧ್ಯಾತ್ಮಿಕ. ಅಲ್ಲ ಗುರುಗಳೇ, ಇಲ್ಲ ಅಂದ್ರೆ ನನಗೆ ನೋವಾಗ್ತಾ ಇದೆ, ಬಿಟ್ಟು ಹೋಗ್ಬೇಕು. ನೀವು ಬಿಟ್ಟು ಹೋಗ್ತಾ ಇಲ್ಲ ಅಂತಂದ್ರೆ ನೀವು ಇನ್ನೂ ಸಂಸಾರಿ. ಅಲ್ಲ ಗುರುಗಳೇ, ಈಗ ಹೊಡಿತಾ ಇದ್ದಾರೆ ಅಂತೇಳಿ ಹೊಡಿಸ್ಕೊಂಡ್ರು ಅದು ಆಧ್ಯಾತ್ಮಿಕ ಅಂತ ಹೇಳ್ತೀರಾ? ಅದೊಂದು ಲೆವೆಲ್ವರೆಗೂ ಓಡಿಸ್ಕೋಬೇಕು. ಇಲ್ಲ ಅಂದ್ರೆ ಅದನ್ನ ದೂರ ಬಿಟ್ಟು ಹೋಗ್ಬೇಕು. ಬೇಡಪ್ಪ ಇವ್ನು ಹೊಡಿತಾ, ಇವನ್ ಜೊತೆ ಯಾಕೆ ಬೇಕು ನಮಗೆ ಅಂತ ದೂರ ಹೋಗ್ಬೇಕು. ದುಷ್ಟರು ಕೊಂಡ್ರೆ ಏನ್ ಮಾಡ್ಬೇಕು? ದೂರ ಇರ್ಬೇಕು. ಅದು ನಮ್ಮ ಸನ್ಯಾಸಿಗಳಿಗೆ ಆಧ್ಯಾತ್ಮಿಕ ಚಿಂತೆ ಮಾಡ್ಬೇಕು. ಆಧ್ಯಾತ್ಮಿಕದಲ್ಲಿ ಇದೀನಿ ಅಂತ ಬಾಯಲ್ಲಿ ಹೇಳೋದಲ್ಲ. ನಾನು ಸುಮ್ಮನೆ ಅವರು ವಯಸ್ಸಾಗಿದೆ ನಾನೇನು ಹೇಳಕ್ ಹೋಗಲ್ಲ. ನೋಡಿ, ವಯಸ್ಸಿಗೆ ನಾನು ಮರ್ಯಾದೆ ಕೊಡ್ತೀನಿ. ಕರೆಕ್ಟಾಗಿ ಹೇಳ್ಬೇಕು. ನೀವು ಆಧ್ಯಾತ್ಮಿಕದಲ್ಲಿ ಅಂತ ಎಲ್ಲ ಬಿಡಬೇಕು. ಬಿಟ್ಟು ಎಲ್ಲೋ ಒಂದು ಯಾರು ಊಟ ಕೊಡ್ತಾರ ಅಲ್ಲಿ ಹೋಗಿರೋದು ಆಧ್ಯಾತ್ಮಿಕ. ಇಲ್ಲೆಲ್ಲ ಸವಲತ್ತುಗಳು ಮಾಡೋದು, ದೇವಸ್ಥಾನಗಳಿಗೆ ಹೋಗಿ ಪೂಜೆ ಮಾಡೋದು, ದೇವಸ್ಥಾನದ ಸತ್ಸಂಗ ಮಾಡೋದು. ನಾವೆಲ್ಲ ಈ ದೊಡ್ಡ ದೊಡ್ಡ ಸತ್ಸಂಗದೆಲ್ಲ ಬರೀ ಸುಳ್ಳೆ. ಈ ದೊಡ್ಡ ದೊಡ್ಡ ದುಡ್ಡು ಕೊಟ್ಟು ಸ್ಯಾಟರ್ಡೆ ಸಂಡೇ ಸತ್ಸಂಗ ಹೋಗ್ತಾರಲ್ಲ, ಅಲ್ಲಿ ಬಡವರು ಯಾರು ಬಂದಿರಲ್ಲ. ಅಲ್ಲಿ ಎಲ್ಲ ಜಾಸ್ತಿಯಾಗಿ ಜೀವನದಲ್ಲಿ ಏನಾಗ್ಬಿಡುತ್ತೆ, ತಿಂದು ತೇಗಿ ಜಾಸ್ತಿಯಾಗಿ ಮನಸ್ಸಿಗೆ ಉನ್ಮಾದ ಅಂತಾರೆ. ಉನ್ಮಾದ ಯಪ್ಪ ಜಾಸ್ತಿಯಾಗಿ ಬೇಜಾರಾಗುತ್ತಲ್ಲ. ಸ್ವೀಟ್ ತಿಂದು 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 ಬೇಜಾರಾಗಿ ಸಕ್ಕರೆ ಕಾಯಿಲೆ ಬಂದು ಆಮೇಲೆ ಬೇಜಾರಾದಾಗ ಆಧ್ಯಾತ್ಮಿಕಕ್ಕೆ ಹೋಗೋದು ಜನದ ಜಾಸ್ತಿ. ಆದ್ರೆ ಇರೋದ್ರಲ್ಲೇ ಕಷ್ಟದಲ್ಲೇ ಆಧ್ಯಾತ್ಮಿಕ ಇರ್ತಕ್ಕಂಥವ್ರು ಬಹಳ ಕಮ್ಮಿ. ಕಷ್ಟದಲ್ಲೇ ಆಧ್ಯಾತ್ಮಿಕರು ಬಹಳ ಕಮ್ಮಿ. ಸೊ ಅವ್ರ ಗಂಡನ ವಿಚಾರ ತೆಗೆದ್ರೆ ಅವ್ರು ಇನ್ನೂ ಆಧ್ಯಾತ್ಮಿಕ ಪೂರ್ಣ ಇಲ್ಲ. ಆಧ್ಯಾತ್ಮಿಕದ ಅಧ್ಯಯನ ನಾನು ಮಾಡಿದ್ದೀನಿ, ಆದ್ರೆ ನಾನು ಆಧ್ಯಾತ್ಮಿಕನೂ ಅಲ್ಲ. ನೀವು ಆಧ್ಯಾತ್ಮಿಕ ಕೇಳ್ತೀರಾ, 2 hours ಪ್ರವಚನ ಮಾಡ್ತೀನಿ, ಎಂಥ ಮಠಾಧೀಶನ ಕರೀರಿ, ಅವ್ರ ಅಪ್ಪನ ಥರ ಮಾತಾಡ್ತೀನಿ. ನಾಲೆಜ್ ಇಸ್ ಡಿಫ್ರೆಂಟ್. ಐ ನೋ ದಿ ನಾಲೆಜ್. ಬಟ್ ಆದರೆ ದೇಹ ಮನಸ್ಸು ಆಧ್ಯಾತ್ಮಿಕದ ಇದ್ದರೆ ನಾನು ಇಲ್ಲಿ ಕುತ್ಕೋತಾ ಇರಲಿಲ್ಲ. ಹಿಮಾಲಯಕ್ಕೆ ಹೋಗ್ಬಿಡ್ತಾ ಇದ್ದೆ. ಸೊ ಗುರೂಜಿ ಅಂತಂದರೆ ಇನ್ಫಾರ್ಮೇಷನ್ ಕೊಡೋರು ಗುರೂಜಿ. ಅಲ್ಲಿ ಮಠಾಧೀಶರನ್ನು ಗುರೂಜಿ ಅಂತಾರೆ. ಏನೋ ಹೇಳ್ತಾನೆ ಅಂತ, ಅದು ಯಾವ ಗುರೂಜಿನೂ ಅಲ್ಲ. ಅವರು ಕಳ್ ಗುರೂಜಿ, ಅವರೆಲ್ಲ 100% ಕಳ್ ಗುರೂಜಿ. ಇದನ್ನು ದಯವಿಟ್ಟು ಇವತ್ತು ಹೇಳಿರ್ತಕ್ಕಂಥದ್ದು ಆಧ್ಯಾತ್ಮಿಕ ಚಿಂತನೆ ಯಾರ್ಯಾರಿಗಿದೆ ದಯವಿಟ್ಟು ಇದು ತಿಳ್ಕೊಳ್ಳಿ. ಆಧ್ಯಾತ್ಮಿಕ ಅಂತಂದರೆ ಯಾರನ್ನು ಏನು ಹೇಳಬೇಡಿ. ನಿಮಗೆ ನೋವು ಅನಿಸಿದ್ರೆ ಸೈಲೆಂಟ್ ಆಗಿದ್ದು ದೂರ ಹೊಟ್ಟೋಗ್ಬೇಕು. ದಟ್ ಈಸ್ ಆಧ್ಯಾತ್ಮಿಕ. ನೀವು ಅಲ್ಲಿ ನಿಂತ್ಕೊಂಡು ನಮ್ಮ ಸಂಸಾರ ಸರಿ ಇಲ್ಲ ಅಂತ ನೀವು ಇನ್ನೂ ಅಂದರೆ ಮನಸ್ಸಲ್ಲಿ ನಿಮಗೆ ಕಲ್ಮಶ ಇದೆ, ನಿಮ್ಮ ಗಂಡನ ಬಗ್ಗೆ ತಾತ್ಸಾರ ಇದೆ, ಮತ್ತು ಆಧ್ಯಾತ್ಮಿಕದಲ್ಲಿ ಇಲ್ಲ, ದೇವ್ರು ನಿಮಗೆ ಆಶೀರ್ವಾದ ಮಾಡಲ್ಲ. ಬಿಕಾಸ್ ಯು ಆರ್ ನಾಟ್ ಕಂಪ್ಲೀಟ್. ಅದು ಕರ್ಮ ಅಂತ ತಿಳ್ಕೊಳ್ಳಿ. ಆಯ್ತಪ್ಪ, ನನ್ನ ಕರ್ಮ ಯಾರೋ ನನ್ನ ಹಿಂದಿನ ಜನ್ಮದಲ್ಲಿ ನಾನು ಏನು ಮಾಡಿದ್ನೋ. ಆಧ್ಯಾತ್ಮಿಕ ಅಂತಂದ್ರೆ ಹಿಂದಿನ ಕರ್ಮ ಬರುತ್ತಾ? ಕರ್ಮ ಮತ್ತೆ ಅನುಭವಿಸ್ಬೇಕಲ್ವಾ? ಮತ್ತೆ ಹೌದಪ್ಪ, ನಂದು ಆಧ್ಯಾತ್ಮಿಕ ಅಂತಂದ್ರೆ ಈಗ ರಾಮಕೃಷ್ಣ ಪರಮಹಂಸರು ಈ ವಿಚಾರ ಹೇಳ್ಬಿಡ್ತೀನಿ ಕರೆಕ್ಟಾಗಿ. ರಾಮಕೃಷ್ಣ ಪರಮಹಂಸ ಇದಾರಲ್ಲ, ಅವ್ರಿಗೆ ಥ್ರೋಟ್ ಕ್ಯಾನ್ಸರ್ ಬಂತು. ಅವ್ರಿಗೆ ಮಂತ್ರ ಗಿಂತ್ರ ಜ್ಯೋತಿಷ್ಯ ಎಲ್ಲ ಸ್ವಲ್ಪ ಗೊತ್ತಿತ್ತು, ಸ್ವಲ್ಪ ಅದನ್ನು ಮುಂದೂಡಕ್ ಗೊತ್ತಿತ್ತು. ಥ್ರೋಟ್ ಕ್ಯಾನ್ಸರ್ನ ಮುಂದೂಡಿಲ್ಲ. ಅವ್ರ ಶಿಷ್ಯಂದ್ರೆ ಕೇಳ್ತಾರೆ, ಏನಪ್ಪ ನಮ್ಮ ಗುರೂಜಿ ಅಂತೀಯ, ನಿನ್ನ ಶಕ್ತಿ ಇದೆ, ಎಲ್ಲ ಇದೆ, ಥ್ರೋಟ್ ಕ್ಯಾನ್ಸರು, ಗಂಟಲ ಏನೋ ಒಂದು ಕಾಯಿಲೆ ಬಂದಿದೆ, ನೀನು ಸಾಯೋ ಸ್ಥಿತಿಲಿ ಬಂದಿದ್ಯಾ, ಉಳಿಸ್ಕೋಬಾರ್ದು. ಅಂದರೆ ಅದು ಏನಾಗುತ್ತೆ, ನಾನು ಆಧ್ಯಾತ್ಮಿಕದಲ್ಲಿ ಇದ್ದೀನಿ, ಹಿಂದಿನ ಜನ್ಮದ ಕರ್ಮದಿಂದ ಇದು ಬಂದಿದೆ, ಇದನ್ನು ನಾನು ಅನುಭವಿಸ್ಬೇಕು, ಅದು ಆಧ್ಯಾತ್ಮಿಕ. ಅನುಭವಿಸೋದು ನೆಕ್ಸ್ಟ್ ಬರಲ್ಲ. ಆಧ್ಯಾತ್ಮಿಕ ಇದ್ದಿದ್ದು ಒಟ್ಟೋಗ್ಲಿ ಅಂತಂದ್ರೆ ಅದು ಆಧ್ಯಾತ್ಮಿಕ ಅಲ್ಲ, ಅದು ಬಯಕೆ. ಆಧ್ಯಾತ್ಮಿಕದಲ್ಲಿದ್ದು ಒಂದು ಬಯಕೆಯನ್ನ ತೋರಿಸ್ತಕ್ಕಂಥದ್ದು ತೋರ್ಪಡಿಕೆ. ಆಧ್ಯಾತ್ಮಿಕದಲ್ಲಿ ತುಂಬಾ ತೋರ್ಪಡಿಕೆ. ವೈಟ್ ಅಂಡ್ ವೈಟ್ ಹಾಕ್ಬಿಡ್ತಾರಲ್ಲ, ವೈಟ್ ಅಂಡ್ ವೈಟ್ ಹಾಕೊಂಡ್ಬಿಟ್ಟು ಏನು ಮಾತಾಡ್ತಾರೆ. ತುಂಬಾ ಆಧ್ಯಾತ್ಮಿಕರು ಕಳ್ಳರಿದ್ದಾರೆ, ನಾನು ನೋಡಿದ್ದೀನಿ. ತುಂಬಾ ದುರಹಂಕಾರದವ್ರು ಇದ್ದಾರೆ ಆಧ್ಯಾತ್ಮಿಕದಲ್ಲಿ. ನಾನು ಮಾತಾಡ್ಸಿದ್ದೀನಿ. ನಾವು ಆಧ್ಯಾತ್ಮಿಕರು ಬರ್ತಾರೆ ನನ್ನ ಹತ್ರ, ಜ್ಯೋತಿಷ್ಯ ಹೇಳ್ತೀರಾ? ನಾವು ನಂಬಲ್ಲ, ಜ್ಯೋತಿಷ್ಯ ನಂಬಲ್ಲ. ಮತ್ತೆ ಇನ್ಯಾವ ಆಧ್ಯಾತ್ಮಿಕ ನೀವು? ಪರಿಪೂರ್ಣವಾಗಿ ಅರಿತು ನಂಬುವುದು ಆಧ್ಯಾತ್ಮಿಕ. ಪರಿಪೂರ್ಣವಾಗಿ ಅರಿತು ಅರಿವು ಆಗಿ ಮತ್ತೆ ಅದರಲ್ಲಿ ಇರ್ತಕ್ಕಂಥ ಒಂದು ಎಕ್ಸ್ಪೀರಿಯನ್ಸ್ ಅಂತ ಏನು ಹೇಳ್ತೀವಿ, ಅನುಭವ ಪಡೆದಿರೋರನ್ನ ನಾವು ಹೇಳ್ತೀವಿ. ಅದು ಬಿಟ್ಬಿಟ್ಟು ನೀವು ಸಬ್ಜೆಕ್ಟೇ ಗೊತ್ತಿಲ್ಲ, ನಾವು ನಂಬುವುದಿಲ್ಲ, ನಾವು ಆಧ್ಯಾತ್ಮಿಕದಲ್ಲಿರೋ ಜ್ಯೋತಿಷ್ಯ ನಂಬುವುದಿಲ್ಲ ಅಂತಂದರೆ ಯು ಆರ್ ನಾಟ್ ಇನ್ ಆಧ್ಯಾತ್ಮಿಕ. ಆಧ್ಯಾತ್ಮಿಕ ಮೀನ್ಸ್ ಅಕ್ಸೆಪ್ಟೆನ್ಸ್ ಆಫ್ ಈಚ್ ಆ್ಯಂಡ್ ಎವ್ರಿ ಇಂಡಿವಿಜುವಲ್ ಮ್ಯಾಟರ್, ಆರ್ಟಿಕಲ್, ಕ್ಯಾಸ್ಟ್, ಕ್ರೀಡ್, ರಿಲಿಜನ್. ದಟ್ ಈಸ್ ಆಧ್ಯಾತ್ಮಿಕ. ನಾಟ್ ಡಿಬೇಟಿಂಗ್ ಈಸ್ ಆಧ್ಯಾತ್ಮಿಕ. ನೋ ಡಿಬೇಟಿಂಗ್. ಹೌದಾ, ನಿಮ್ಮ ಪರವಾಗಿಲ್ಲ, ಓಕೆ, ಅದರಲ್ಲಿ ಸತ್ಯ ಇದೆಯಾ, ನಾನು ಅದು ತಿಳಿದಿಲ್ಲ, ಹೌದಾ, ಅದನ್ನು ಕಲ್ತಿದ್ದೀರಾ, ಇಷ್ಟು ವರ್ಷ ಕಲ್ತಿದ್ದೀರಾ, ತಿಳಿದಿಲ್ಲ ನನಗೆ. ಅದು ತಿಳ್ಕೊಂಡಾದ್ಮೇಲೆ ನಾವು ಮಾತಾಡ್ಬೋದು. ಸದ್ಯಕ್ಕೆ ಅದರ ವಿಚಾರ ಗೊತ್ತಿಲ್ಲ. ನನ್ನ ಆಧ್ಯಾತ್ಮಿಕದಲ್ಲಿ ಅದರದ್ದು ಅವಶ್ಯಕತೆ ನನಗೆ ಇರಲಿಲ್ಲ, ಅದಕ್ಕೆ ಅದು ಸತ್ಯನೋ ಅಸತ್ಯನೋ ಗೊತ್ತಿಲ್ಲ ಅನ್ಬೇಕು.
ಓಕೆ. ಅದು ಬಿಟ್ಬಿಟ್ಟು ಆಧ್ಯಾತ್ಮಿಕರು ಬಂದಿದ ತಕ್ಷಣ ಜ್ಯೋತಿಷ್ಯ ಅದು ಇದು ಈ ಮಠಾಧೀಶರು ಮಾಡೋದೇ ಹಿಂಗೆ. ಯಾವ್ಯಾವ ಈ ಮಠದಲ್ಲಿ ಇರ್ತಾರೆ ಎಲ್ಲ ಮಠದವ್ರಿಗೂ ಸೇರಿಸಿ ಹೇಳ್ತಾ ಇದ್ದೀನಿ, ಅವ್ರು ಜ್ಯೋತಿಷ್ಯನ ತಗೊಳ್ಳೋದೇ ಇಲ್ಲ. ಬೇಕಾದ್ರೆ ನೋಡಿ, ಯಾರ್ಯಾರು ಮಠಕ್ಕೆ ಹೋಗ್ತೀರಾ, ಯಾವ್ದಾದ್ರು ಮಠಕ್ಕೆ ಹೋಗ್ರಿ ನೀವು, ಅಲ್ಲಿ ಜ್ಯೋತಿಷ್ಯ ಇಲ್ಲ. ಜ್ಯೋತಿಷ್ಯದಲ್ಲಿ ಯಾರಾದರೂ ಮಠದಲ್ಲಿ ಹೇಳ್ತಾ ಇದ್ದಾರೆ ಅಂದರೆ ಅಲ್ಲಿ ಸ್ವಲ್ಪ ಹುಷಾರಾಗಿರಿ, ಅವ್ರು ಪರಿಪೂರ್ಣವಾಗಿರ್ತಕ್ಕಂಥ ಜ್ಯೋತಿಷ್ಯ ಅಲ್ಲ ಅದು. ಅಲ್ಲೂ ಕರ್ಮ ಹೇಳಬೇಕು, ಇಲ್ಲ ಆಗಲ್ಲ ಹೋಗು, ಮದುವೆ ಚೆನ್ನಾಗಿಲ್ಲ, ನೆಮ್ಮದಿಯಾಗಿ ಆಧ್ಯಾತ್ಮಿಕ ಹೋಗುದು. ಭಗವಂತ ಹೆಂಗ್ ಮಾಡಿರ್ತಾನೆ ಅಂದರೆ, ನಿಮಗೆ ಮದುವೆ ಜೀವನ ಇಲ್ಲ ಅಂದರೆ ಅವನು ನಿಮಗೆ ವರ್ಕ್ ಕೊಡ್ತಾನೆ, ನೀವು ನೇಮ್ ಅಂಡ್ ಫೇಮ್ ಮಾಡಕ್ಕೆ ಕೊಡ್ತಾನೆ, ಮೋದಿ ಥರ. ಆ ಯೋಗಿ ಆದಿತ್ಯನಾಥ್ ಕೊಡ್ತಾನೆ. ನಿನಗೆ ಸಂಸಾರನೂ ಬೇಕು, ದುಡ್ಡು ಬೇಕು ಅಂದ್ರೆ ಮುಖೇಶ್ ಅಂಬಾನಿ ಮಾಡ್ತಾನೆ. ಮುಖೇಶ್ ಅಂಬಾನಿದು ಏನಾದ್ರು ಬಂದ್ರು ಅಂದ್ರೂ ಕೂಡ ತಲೆ ಕೆಡಿಸ್ಕೊಳ್ಳೋ, ದುಡ್ಡಿದೆ ಮಾಡ್ತಾನೆ ಅಂತಾರೆ ಅಲ್ವಾ. ಸೊ ಆ ರೀತಿ ಇರ್ತಕ್ಕಂಥ ಒಂದು ಜಾತಕಗಳನ್ನ ಗ್ರಹಗಳು ಅಲ್ಲಿ ನಮಗೆ ಮಾಡ್ತವೆ. ಇದನ್ನ ತಿಳ್ಕೊಬೇಕು ಅಂದ್ರೆ ನಮ್ಮ ನಕ್ಷತ್ರ ನಾಡಿ 15 ದಿವಸದಲ್ಲಿ ಗೊತ್ತಾಗುತ್ತೆ ನಿಜವಾಗ್ಲೂ ಆಧ್ಯಾತ್ಮಿಕದಲ್ಲಿ ಇದೀನ ನೋಡಿ. ಅದಕ್ಕೆ ಸೈಂಟಿಸ್ಟ್ಗಳು ಗ್ರೇಟ್, ಅವ್ರು ಏನಾರು ಒಂದು ಕಂಡುಹಿಡಿತಾರೆ, ಆಧ್ಯಾತ್ಮಿಕ ಏನಿಲ್ಲ. ಇವತ್ತು ಮಠಾಧೀಶ್ವರು ಎ ಸಿಲಿ ಕುತ್ಕೊಂಡು ಜೀ ಅಂತ ಹೋಗ್ತಾರೆ ಕಾರಲ್ಲಿ, ಅದನ್ನ ಮಾಡಿದವನು, ಹಂಗೆ ಹೋಗಕ್ಕೆ ಮಾಡಿದವನು ಸೈಂಟಿಸ್ಟೇ. ಸೈಂಟಿಸ್ಟು ಸನ್ಯಾಸಿಗಳನ್ನ ಗ್ರೇಟು, ಸೈಂಟಿಸ್ಟು ಸನ್ಯಾಸಿಗಳನ್ನ ಗ್ರೇಟು. ಅದೇ ಹಿಂದಿನ ಕಾಲದ ಸನ್ಯಾಸಿಗಳೇ ಸೈಂಟಿಸ್ಟ್ ಆಗಿದ್ರು. ಇವತ್ತಿನ ಕಾಲದ ಸನ್ಯಾಸಿಗಳು ಸೈಂಟಿಸ್ಟ್ ಅಲ್ಲ. ಇರೋ ಸಮಾಜದ ನ್ಯೂನ್ಯತೆಗಳನ್ನು ಹಿಡಿದು ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಟ್ವಿಸ್ಟ್ ಮಾಡ್ತಕ್ಕಂಥದ್ದೇ ಇವತ್ತಿನ ಧರ್ಮಾಧಿಕಾರಿಗಳು. ಧರ್ಮಾಧಿಕಾರಿ ಅಂತಂದರೆ ಜಾತಿ ಯಾಕೆ ಬೇಕು? ನಾನು ಕ್ವಶನ್ ಕೇಳ್ತಾ ಇರೋದು. ನನ್ನ ಜಾತಿಯ ಧರ್ಮದ ಅಧಿಕಾರಿ ಅಂತ ಹೇಳ್ಬಿಟ್ಟು ಅವನು ಆರೆಂಜ್ ಹಾಕತಾನೆ. ಆರೆಂಜ್ ಅಂದರೆ ಸರ್ವಧರ್ಮದ ಶಾಂತಿಯ ತೋಟ ಬರಬೇಕು. ಮತ್ತೆ ಆರೆಂಜ್ ಹಾಕೊಂಡು ನಮ್ಮ ಜನ ಅಂದ್ರೆ ಆಚೆ ಕಡೆ ಇರೋ ಬೇರೆ ಧರ್ಮದವ್ನು ಏನು ಮತ್ತೆ ಬೇರೆ ಧರ್ಮಾಧಿಕಾರಿ ಅಂದ್ರೆ ಧರ್ಮಕ್ಕೆ ತಾನೇ, ಮತ್ತೆ ನಮ್ಮ ಜಾತಿಗೆ ಯಾಕೆ ಬೇಕು ಅವ್ರು? ಹೌದಲ್ವಾ? ವೈ ಇಸ್ ಬ್ರಿಂಗಿಂಗ್ ಜಾತಿ? ಮೀಸಲಾತಿ ಯಾಕೆ ಬೇಕು? ಯಾವ ಸನ್ಯಾಸಿಗೆ ಯಾವ ಮಠಾಧೀಶ್ವರಿಗೆ ಮೀಸಲಾತಿಯನ್ನ ನಾಲಿಗೆ ಬರುತ್ತೋ ಅವ್ನ ಫೈಟ್ ಅನ್ನು ಇರಲ್ಲ, ಅವನ ಹತ್ರ 2711 ಇರುತ್ತೆ. ಅವ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ಸಾಕಷ್ಟು ಆಟ ಆಡ್ತಾ ಇರ್ತಾನೆ. ಯಾರು ಇದನ್ನ ಮಾತಾಡ್ತಾನೆ ಅವನು 100% ಅಲ್ಲ 1000% ಸುಮ್ಮನೆ ಕಾಲಿಗೆ ಬೀಳ್ತಾರಷ್ಟೇ, ಸುಮ್ಮನೆ ಕಾಲಿಗೆ ಬೀಳೋದಷ್ಟೇ. ಚಾಲೆಂಜ್ ಮಾಡ್ತೀನಿ, ನನ್ನ ಜೊತೆ ಕೂತ್ಕೊಳ್ಳಿ ಅವರು, ಅವ್ರದ್ದೆಲ್ಲ ಫುಲ್ ಅವ್ರ ಜಾತಕ ವಿಶ್ಲೇಷಣೆ ಮಾಡಿ ಹೇಳ್ಬಿಡ್ತೀನಿ. ಸುಮ್ಮನೆ ಅವ್ರು ಡ್ರೆಸ್ ಹಾಕಿರೋದು, ಸುಮ್ಮನೆ ಏನೋ ನಿಮ್ಮ ಜನಾಂಗದವರು ನೀವು ಒಬ್ಬರನ್ನ ಮಾಡಿದ್ದೀರ ರೆಪ್ರೆಸೆಂಟೇಷನ್ ಅಷ್ಟೇ. ನಾವು ಇಂಥ ಜಾತಿಯವರು ಜಾತಿಯ ಮುಖಂಡ ಮಾಡಿದ್ರೆ ಅದನ್ನ ಮುಖಂಡ ಅಂತ ಕರಿತೀನಿ ಹೊರತು ಅವ್ರನ್ನ ಗುರುಗಳಂತ ಕರೆಯಲ್ಲ. ಮುಖಂಡ ಬೇರೆ, ಗುರುಗಳು ಬೇರೆ. ಗುರುಗಳಾಗಿರೋನು ಎಲ್ಲದಕ್ಕೂ ಗುರುಗಳಾಗಿರಬೇಕು. ಒಂದು ಪಂಗಡದ ಗುರುಗಳಾಗಬಾರದು. ಒಂದು ಪಂಗಡದ ಗುರುವಲ್ಲ, ಅವನು ಅದರಲ್ಲಿ ನಾಯಕ. ಅಂದರೆ ಡ್ರೆಸ್ ಹಾಕ್ಬಿಟ್ಟು ನಾಯಕನ ಮಾಡೋರು. ಡ್ರೆಸ್ ಹಾಕ್ಬಿಟ್ಟು ನಾಯಕ ಮಾಡೋದು. ಈಗ ಯಾವ್ಯಾವುದು ಕೆಲಸ ಇರುತ್ತೋ ಆ ಡ್ರೆಸ್ ಹಾಕ್ಬಿಟ್ಟು ನಾಯಕ. ಆದರೆ ಅಲ್ಲಿ ನೀವು ಕಾವ್ಯ ಹಾಕ್ಬಿಟ್ಟು ನಮ್ಮ ಜನಾಂಗದ ನೀವು ಧರ್ಮಾಧಿಕಾರಿ ಅಂತಂದರೆ 100% ಹೇಳ್ತೀನಿ, ನೀವು ಆಧ್ಯಾತ್ಮಿಕದವ್ರು ಅಲ್ವೇ ಅಲ್ಲ. ಸವಲತ್ತುಗಳನ್ನು ಎಂಜಾಯ್ ಮಾಡೋಕ್ಕೆ ಕೂತಿರೋದು. ಅದಕ್ಕೆ ತುಂಬ ಸತಿ ಮಠಾಧೀಶರು ಸಿಗಾಕೊಳ್ತಾನೆ ಇರ್ತಾರಲ್ಲ, ಇದನ್ನು ತಿಳ್ಕೊಬೇಕು. ಮಠಾಧೀಶ್ವರ ಹೆಡ್ಗಳು, ಅವ್ರ ಗುರುಗಳು ಇದನ್ನೆಲ್ಲ ಆಲೋಚನೆ ಮಾಡಬೇಕು. ಮೈಂಡು ಮಾತು ಮರಳಾಗಬೇಡಿ. ದೇಹ ಹೆಂಗಿದೆ ನೋಡಿ. 30 ವರ್ಷ ಆದರೂ ಕೂಡ ಅವನು ಸ್ಟ್ರಿಕ್ಟ್ ಆಗಿದ್ದಾನ ದೇಹದಲ್ಲಿ, ಅದನ್ನು ನೋಡಿ. ಅದನ್ನೇ ವೇದಗಳು ಕಲಿಸೋದು. ನೀನು ಆಧ್ಯಾತ್ಮಿಕ ಹೋಗಬೇಕು ಅಂತಂದರೆ ಪಂಚೇಂದ್ರಿಯಗಳನ್ನು ಫಸ್ಟ್ ನಿಗ್ರಹ ಮಾಡ್ಕೊ, ಆಮೇಲೆ ಜ್ಞಾನ ಬಾ. ಫಸ್ಟ್ ಜ್ಞಾನ ತಿಳ್ಕೊಂಡು ಇರಬೇಡ, ಅದು ಕಪಟ ಆಗುತ್ತೆ. ಜ್ಞಾನ ತಿಳ್ಕೊಂಡು ನಾವು ಸನ್ಯಾಸಿಗಳಾದರೆ ಅದು ಕಪಟ. ಎಸ್ ವೀಕ್ಷಕರೇ, ನೀವು ಕೂಡ ನಕ್ಷತ್ರ ನಾಡಿ ರೇಖಿ ಹೀಲಿಂಗ್ ಆನ್ಲೈನ್ ಕ್ಲಾಸಸ್ ಕೇವಲ 899 ರೂಪಾಯಿಯಲ್ಲಿ 2 ಹಂತದ ರೇಖಿ ಹೀಲಿಂಗ್ ಕ್ಲಾಸಸ್ನ ಅಟೆಂಡ್ ಮಾಡಬಹುದಾಗಿದೆ. ಇದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೂಡ ಪಡೆದುಕೊಳ್ಳಬಹುದಾಗಿದೆ. ಅದೇ ರೀತಿ 108ನೇ ಬ್ಯಾಚ್ ಆಗಸ್ಟ್ 11ರಿಂದ ಜ್ಯೋತಿಷ್ಯ ಕ್ಲಾಸಸ್ ಕೂಡ ಆರಂಭವಾಗ್ತಾ ಇದೆ. ಕುಟುಂಬ ಸಮೇತರಾಗಿ ಜ್ಯೋತಿಷ್ಯವನ್ನು ಕೂಡ ಕಲಿಬಹುದಾಗಿದೆ. ಈಗಾಗಲೇ ವಿಶ್ವದಾದ್ಯಂತ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯವನ್ನು ಕಲಿತಿದ್ದಾರೆ, ಇನ್ನೂ ಕೂಡ ಕಲಿತಾ ಇದ್ದಾರೆ. ನೀವು ಕೂಡ 108ನೇ ಬ್ಯಾಚ್ಗೆ ಜಾಯಿನ್ ಆಗಿ ರಿಜಿಸ್ಟರ್ ಆಗಿ ಹಾಗೆ ಜ್ಯೋತಿಷ್ಯವನ್ನು ಕಲೀರಿ ಅಂತ ಹೇಳ್ತಾ ಇದೀಗ ವಿದ್ಯಾರ್ಥಿಗಳು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ನೋಡ್ಕೊಂಡು ಬರೋಣ. ನಮಸ್ಕಾರ, ನನ್ನ ಹೆಸರು ಕೆಂಪರಾಜು ಅಂತ. ನಾವು ಚಾಮರಾಜನಗರದಿಂದ ಬಂದಿದ್ದೀವಿ. ಸೊ ಏನು ಈ ನಕ್ಷತ್ರ ನಾಡಿನ ಕ್ಲಾಸಸ್ ಇದೆ, ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ ದಿನೇಶ್ ಗುರೂಜಿಯವರು. ಸೊ ಎಲ್ಲರೂ ಕೂಡ ಇದು ಕಲಿಬೇಕು ಅಂತ ನಾನು ನಿಮ್ಗೆ ಕೇಳ್ಕೊತಾ ಇದ್ದೀನಿ. 15 ದಿವಸದ ಕ್ಲಾಸಸ್ಸು ಅಂತ ಎಲ್ಲರೂ ನಾರ್ಮಲಾಗಿ ಹೇಳ್ಬಿಡ್ತಾರೆ, ಬಟ್ 15 ದಿವಸ ಕ್ಲಾಸಸ್ಸು ತುಂಬ ಚೆನ್ನಾಗಿದೆ. ನಿಮ್ಮನ್ನು ನೀವು ನೋಡ್ಕೋಬೋದು. ದಯವಿಟ್ಟು ಯಂಗ್ಸ್ಟರ್ಸ್ಗಳು ಬಂದು ಕಲೀರಿ, ಇದನ್ನು ನಾನು ಕೇಳ್ಕೊತಾ ಇದ್ದೀನಿ ನಾನು ಆ್ಯಕ್ಚುಲಿಯಾಗಿ. ಯಾಕಂದರೆ ನಮ್ಮ ಜೀವನ ನಾವು ನೋಡ್ಕೋಬೋದು. ಮುಂದೊಂದು ಜಾಬ್ ಯಾರು ಇರ್ಬೋದು, ಬಿಸ್ನೆಸ್ ಯಾರು ಇರ್ಬೋದು, ಎಲ್ಲ
ನಾವು ನೋಡ್ಕೋಬೋದು. ದಯವಿಟ್ಟು ಯಂಗ್ಸ್ಟರ್ಸ್ಗಳು ಬಂದು ಮೇಯ್ನ್ ಇದು ಕಲೀರಿ. ಸೊ ಹಾಗಾಗಿ ಎಲ್ಲ ನಕ್ಷತ್ರ ನಾಡಿ ಕಲಿಬೇಕು ಅಂತ ನನ್ನ ಉದ್ದೇಶ. ಯಾಕೆಂದರೆ 15 ದಿವಸ ಕ್ಲಾಸಸ್ಸು ನಾವು 15 ದಿವಸ ಅಂತ ಹೇಳೋದು ದೊಡ್ಡದಲ್ಲ, ಆ ಕ್ಲಾಸಸ್ಸಲ್ಲಿ ಅಷ್ಟು ಚೆನ್ನಾಗಿರುತ್ತೆ. ಸೊ ಟೋಟಲ್ ನಮ್ಮ ಬ್ರಹ್ಮಾಂಡದ ಬಗ್ಗೆನೇ ಆಗಲಿ, ನಮ್ಮ ಹಿಂದೂ ಧರ್ಮದ ಬಗ್ಗೆನೇ ಆಗಲಿ, ಎಲ್ಲ ಕ್ಲಾಸಸ್ಸಲ್ಲಿ ಸರ್ ಸೂಪರಾಗಿ ಹೇಳ್ಕೊಡ್ತಿದ್ದಾರೆ. ದಯವಿಟ್ಟು ಬನ್ನಿ, ಎಲ್ಲರೂ ಕಲೀರಿ. ಇದು ನಾನು ನಿಮ್ಗೆ ಕೇಳ್ಕೊತಾ ಇದ್ದೀನಿ. ಯಾಕಂದರೆ ಕಲಿಯೋದ್ರೆ ನಿಮ್ಮ ಫ್ಯಾಮಿಲಿನೇ ಆಗಲಿ, ನಿಮ್ಮ ಬಗ್ಗೆ ಎಲ್ಲದೂ ನೀವು ನೋಡ್ಕೋಬೋದು, ಅದಕ್ಕೆ ಪರಿಹಾರನ ಕಂಡ್ಕೋಬೋದು. ಸರ್ ಅದಕ್ಕೆ ಅವಕಾಶ ಮಾಡಿಕೊಡ್ತಿದ್ದಾರೆ. ದಯವಿಟ್ಟು ಎಲ್ಲರೂ ಇದನ್ನು ಕಲಿಬೇಕು ಅಂತ ನನ್ನ ಉದ್ದೇಶ ಇದೆ. ಸೊ ಹಾಗಾಗಿ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ, ದಯವಿಟ್ಟು. ಬ್ರಹ್ಮಾಂಡದ ಬಗ್ಗೆ ಹಾಗೆ ಅಸ್ಟ್ರಾಲಜಿಯ ಬಗ್ಗೆ ತಿಳಿದುಕೊಳ್ಬೇಕಾ? ಹಾಗಾದರೆ ಜ್ಯೋತಿಷ್ಯವನ್ನು ಕಲಿರಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸುವಂತಹ ಹಂತಕ್ಕೆ ತಲುಪಿದ್ದೇವೆ. ಇಂದಿನ ಸಂಚಿಕೆಯಲ್ಲಿ ಆಧ್ಯಾತ್ಮಿಕ ಅಂದ್ರೇನು, ಇನ್ನು ನಿಜವಾದಂತಹ ಆಧ್ಯಾತ್ಮಿಕ ಚಿಂತಕರು ಯಾರು, ಈ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೂಡ ನೀಡಿದರು. ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.